ಕೊಳ್ಳೇಗಾಲ ಪಟ್ಟಣದ ವಿವಿಧ ಬಡಾವಣೆಗಳಿಗೆ ಹಾಗೂ ಬಸ್ತಿಪುರ, ಜಕ್ಕಳ್ಳಿ, ಮಾಂಬಳ್ಳಿ ಸೇರಿದಂತೆ ಹಲವು ಕಡೆ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ನೆರವೇರಿಸಿದ್ರು. ಪಟ್ಟಣದ ನಗರಸಭೆ 2023-24ನೇ ಸಾಲಿನ 15ನೇ ಆಯೋಗದ ಸಾಮಾನ್ಯ ಮೂಲ ಅನುದಾನದಲ್ಲಿ ಬಸ್ತಿಪುರ ಆಶ್ರಯ ಬಡಾವಣೆಯಿಂದ ಘನ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹೋಗು ಮಾರ್ಗ 1,05,00,000 ವೆಚ್ಚದಲ್ಲಿ ಡಾಂಬರು ರಸ್ತೆ ಕಾಮಗಾರಿ, ಕೆಆರ್ಐಡಿಎಲ್ ಇಲಾಖೆಯ ವಿಶೇಷ ಅನುದಾನ 5 ಕೋಟಿ ಅನುದಾನದಲ್ಲಿ 2.5 ಕೋಟಿ ವೆಚ್ಚ ಪಟ್ಟಣದ ಹೊಸ ಕುರುಬರ ಬೀದಿ, ನೂರ್ ಮೊಹಲ್ಲಾ, ಕ್ರಿಶ್ಚಿಯನ್ ಕಾಲೋನಿಯ ಬೀದಿಗಳಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ, ಜಕ್ಕಳ್ಳಿಯ ಹೊಸ ನಗರದ ಹಲವು ಬೀದಿಗಳಲ್ಲಿ 2 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಕ್ಷೇತ್ರ ವ್ಯಾಪ್ತಿಯ ಮಾಂಬಳ್ಳಿ ಗ್ರಾಮದ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ 50 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ 6.10 ಕೋಟಿ ಅನುದಾನದ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ಗುದ್ದಲಿ ಪೂಜೆಯನ್ನ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆಗೂಡಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನೂತನ ಅಧ್ಯಕ್ಷರಾದ ಜಯಣ್ಣರವರು, ನಗರಸಭೆ ಕಮಿಷನರ್ ರಮೇಶ್, ನಗರಸಭಾ ಸದಸ್ಯರುಗಳು, ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ನಂಬಿಕೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಹುಮತ ಬರುವ ಮುಖಾಂತರ ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ರಾಜ್ಯದ ಮಹಾಜನತೆಯು ಕೂಡ ನಾನು ರಾಜ್ಯದ ಈ ಕೊಳ್ಳೇಗಾಲ ಕ್ಷೇತ್ರದ ಶಾಸಕನಾಗಿ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ಲೋಕಸಭಾ ಚುನಾವಣೆ ಸಮೀಪ ಇರುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ತರಾತುರಿನಲ್ಲಿ ನಿನ್ನೆ ರಾತ್ರಿ ನಾನು ಫೋನ್ ಮಾಡಿ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳಿಗೆ ಶಾಂತರಾಜು, ಅಕ್ಮಲ್, ರಾಮಿ ಅವ್ರಿಗೆಲ್ಲರಿಗೂ ಕೂಡ ಫೋನ್ ಮಾಡಿ ನೀವು ದಯವಿಟ್ಟು ನಮ್ಮ ನಗರಸಭಾ ಗೌರವಾನ್ವಿತ ಎಲ್ಲರ ಜೊತೆ ಮಾತನಾಡಿ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಬೇಕು, ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ನೀವೇ ಮಾಡಬೇಕು ಅಂಥೇಳಿ ಎಲ್ಲ ವಾರ್ಡ್ಗಳು ಸೇರುವಂಥ ಸ್ಥಳದಲ್ಲಿ ಮಾಡಿ, ಭೂಮಿ ಪೂಜೆ ಆ ವಾರ್ಡಲ್ಲಿ ಮಾಡೋಣ, ಒಂದು ವೇದಿಕೆ ಕಾರ್ಯಕ್ರಮ ಎಲ್ಲ ಸೇರುವಂಥ ಸ್ಥಳದಲ್ಲಿ ಮಾಡಿ ಅಂತ ಹೇಳಿ ಕೇಳಿಕೊಂಡೆ. ಅದರಂತೆ ಒಂದು ಒಳ್ಳೆಯ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಉರಿ ಬಿಸಿಲು, ಮಧ್ಯಾಹ್ನ ಜನ ಬರಲ್ಲ ಸರ್, ಉಪವಾಸದಬ್ಬ, ನೀವು ಈ ಟೈಮ್ನ ಇಟ್ಕೋತಿರಲ್ಲ ಅಂತಂದರು. ಇವತ್ತು ಮಾಡಲಿಲ್ಲ ಅಂದರೆ ಚುನಾವಣೆ ಆದಮೇಲೆ ಮಾಡಬೇಕಾಗಿತ್ತು. ಹಾಗಾಗಿ ಪ್ರಾರಂಭಿಕ ಸಭೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ. ಇದು ಪ್ರಾರಂಭಿಕ ಸಭೆ. ಅದರಲ್ಲೂ ಕೂಡ ವಿಶೇಷ ನಮ್ಮ ಜಯಣ್ಣನವರು